ಪ್ರಾಪರ್ಟೀಸ್ ಇನ್ ಮೈಸೂರು. ಗೋಪಾಲಗೌಡ ನಗರ, ಮೂಡಾ ಲೇಔಟ್, ಮೈಸೂರು. ಈಸ್ಟ್ ಫೇಸಿಂಗ್, ಆಪೋಸಿಟ್ ಟು ಪಾರ್ಕ್ ಫೇಸಿಂಗ್. ಇನ್ನೂ 1 ತಿಂಗಳದ್ದು ಕೆಲಸ ಇದೆ. ಇನ್ನು ಪೇಂಟ್ ಶುರು ಮಾಡಿಲ್ಲ, ಬರೀ ವೈಟ್ ವಾಶ್ ಮಾತ್ರ ಮಾಡಿರೋದು. ಈಗ ಪೇಂಟ್ಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಏಣಿ ಹಾಕಿದ್ದಾರೆ ನೋಡಿ, ಇದೆಲ್ಲ ಇದೆ. ಒಳಗಡೆ ವುಡ್ ವರ್ಕ್ ನಡೀತಾ ಇದೆ. ಇದರಲ್ಲಿ ಎಕ್ಸ್ಟ್ರಾ ಬೋರ್ವೆಲ್ಲು ಹಾಕಿದ್ದಾರೆ. ರೈಟ್ ಸೈಡಲ್ಲಿರೋದು ಬೋರ್ವೆಲ್, ಲೆಫ್ಟ್ ಸೈಡ್ ಇರೋದು ಸಮ್ ಟ್ಯಾಂಕ್. 10,000 ಲೀಟ್ರ್ ಅದು ಟ್ಯಾಂಕ್ ಇದು, ಬೋರ್ವೆಲ್. ಮೂಡಾ ವಾಟ್ರನ್ನು ಬರ್ತದೆ, ಪ್ರೈವೇಟ್ ನಮ್ಮ ಬೋರ್ವೆಲ್ಲಲ್ಲೂ ಬೇಕಾದ್ರೂ ತುಂಬಿಸ್ಕೋಬೋದು, ಆ ರೀತಿ ಇದೆ ನೋಡಿ. ಇಲ್ಲಿಂದ ಹಿಂದೆ ಹೋಗೋಕ್ಕೆ ಯುಟಿಲಿಟಿಗೆ ಇಲ್ಲೊಂದು ಗೇಟ್ ಮಾಡಿದ್ದಾರೆ. ಇದು ನೋಡ್ತಾ ಇರೋದನ್ನು ವುಡ್ಗೆ ಅಷ್ಟು ನೋಡ್ತಾ ಇದ್ದೀರ, ಟೋಟಲ್ ಟೀಕ್ ವುಡ್ಡೇ ಇದು. ಆದರೆ ಮೇಲ್ಗಡೆ ಮಣ್ಣು ಹಾಕಿರ್ತಾರೆ, ಅದು ಸ್ಕ್ರ್ಯಾಚಸ್ ಬೀಳಬಾರ್ದು ಮತ್ತು ಒಡೆದೋಗ್ಬಾರ್ದು ಅಂತ ಅಂದ್ಬಿಟ್ಟು, ಅದಕ್ಕೆ ಆ ಥರ ಹಳೇದು ಕಾಣೋದು. ಕಿಟಕಿಲಿ ನೋಡಿ ಎಲ್ಲ ದೊಡ್ಡ ದೊಡ್ಡದಿದೆ. ಲೀವಿಂಗ್ ಇದು ಈಸ್ಟ್ ಫೇಸಿಂಗ್, ಈಸ್ಟ್ ಡೋರೇ ಕೊಟ್ಟಿದ್ದಾರೆ. ಲೀವಿಂಗು ವಿಶಾಲವಾಗಿದೆ. ಎದುರುಗಡೆ ಕಾಣ್ತಾ ಇರೋದು ಪೂಜಾ ರೂಮು. ಬೆಳಕು ಚೆನ್ನಾಗಿದೆ ಮನೇಲಿ. ಇದು ಮೇಲ್ಗಡೆ ಡಬಲ್ ಹೈಟ್ RCC ಇದು. $1.25 ಕೋಟಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲ್ ಆಯ್ತದೆ. ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟ್ ಹಾಕಿದ್ದಾರೆ. ಮೇಲ್ಗಡೆ ಹತ್ತಬೇಕಂದ್ರೆ ಸ್ಟೇರ್ ಕೇಸ್ ಇಲ್ಲಿಂದ ಕೊಟ್ಟಿದ್ದಾರೆ. ಇದು ಕಿಚನ್ ಕಮ್ ಡೈನಿಂಗ್. ಇದು ನಾನು ವಿಡಿಯೋ ತೊಗೊಂಡು ಕನಿಷ್ಠ ಒಂದು 10 ದಿನ ಆಗಿರ್ಬೋದು. ಇನ್ನೂ ತನಕ ಇನ್ನೂ ಸುಮಾರು ಕೆಲಸ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಇದು. ಜಸ್ಟ್ ನಿಯರ್ ಬಸ್ ಸ್ಟಾಪು, ಮೂಡಾ ಲೇಔಟ್. ಪ್ರತಿಯೊಂದು ಸೌಲಭ್ಯ ಇದೆ ನೋಡಿ. ಇದು ಡೈನಿಂಗ್, ಕಿಚನ್ ಕಮ್ ಡೈನಿಂಗ್. ವಾರ್ಡ್ರೂಬ್, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಕಾಮನ್ ಬಾತ್ರೂಮ್, ಕಾಮನ್ ಬಾತ್ರೂಮನ್ನು ಭಾಳ ವಿಶಾಲವಾಗಿದೆ. ಫುಲ್ ಜಾಗ ಯೂಟಿಲೈಸ್ ಮಾಡಿದ್ದಾರೆ, ಎಲ್ಲೂ ವೇಸ್ಟ್ ಆಗಿಲ್ಲ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ 2 ಬೆಡ್ರೂಮ್ ಇದೆ. 2 ಮಾಸ್ಟರ್ ಬೆಡ್ರೂಮ್ ಮೇಲ್ಗಡೆ ಇರೋದು. 2ಕ್ಕೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ. ಮತ್ತು ಒಂದು ಇನೋವಾ ಕಾರ್ ನಿಲ್ಲಿಸ್ಕೋಬೋದು, ಅಷ್ಟು ಪಾರ್ಕಿಂಗ್ ಕೊಟ್ಟಿದ್ದಾರೆ ಈ ಮನೆಯಲ್ಲಿ. ಆಪೋಸಿಟ್ ಪಾರ್ಕ್ ಫೇಸಿಂಗಲ್ಲೂ 2 ಕಾರ್ ನಿಲ್ಲಿಸ್ಕೋಬೋದು ನೋಡಿ. ಡಬಲ್ ಹಿಟ್ RCC ಇದು, ಕೆಳಗಡೆ ತೋರಿಸಿದ್ನಲ್ಲ ಅದು. ಬಾಲ್ಕನಿಗೆ ಹೋಗೋಕ್ಕೆ ಡೋರ್ ಇದು. ಇದು ರಿವೀಟ್ ಹೊಡ್ಬಿಟ್ಟಿದ್ದಾರೆ, ಹೋಗಬಾರ್ದು ಯಾರು ಅಂತ ಅಂದ್ಬಿಟ್ಟು. ಯಾಕಂದರೆ ಬಿಟ್ಬಿಡ್ತಾರೆ ಯಾರಾದರೂ ಹೋಗಿ ಅಂತ ಅಂದ್ಬಿಟ್ಟು ನೋಡಿ. ಪಟ್ಟಿ ಇಟ್ಟಿದ್ದಾರೆ, ಮಳೆ ಹೊಡ್ಬಿಟ್ಟಿದ್ದಾರೆ, ಹೋಗೋಕ್ಕಾಗ್ತಾಯಿಲ್ಲ. ಮೇಲ್ಗಡೆ ಟೆರೆಸ್ ಮೇಲೆ ಹೋಗ್ಬೇಕಂದ್ರೆ ಸ್ಟೇರ್ ಕೇಸ್ ಈ ಥರ ಇದೆ. ಗಾಡಿ ಬೆಳಕು ಎಲ್ಲ ಚೆನ್ನಾಗಿದೆ. ಆಪೋಸಿಟ್ ಪಾರ್ಕ್ ಫೇಸಿಂಗ್ ಬೇರೆ. ಇದೊಂದು ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮು.
ಅಟ್ಯಾಚ್ ಬಾತ್ರೂಮ್ ಇದು. ಒಂದು 2 ಕ್ರಾಸ್ ಮುಂದಕ್ಕೆ ಹೋದರೆ ಬಸ್ ಸ್ಟಾಪ್. ಇದೊಂದು ಬೆಡ್ರೂಮು. ವಾರ್ಡ್ರೋಬ್ ರೆಡಿ ಮಾಡ್ತಾ ಇರೋದು. ಅಟ್ಯಾಚ್ ಬಾತ್ರೂಮ್. ಮನೆಯಲ್ಲಿ 3 ಕಾರ್ ಇದ್ರೂ ನಿಲ್ಲಿಸ್ಕೊಳ್ಳೋಕೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಪಾರ್ಕ್ ಎದುರುಗಡೆ 2 ಕಾರ್ ನಿಲ್ಲಿಸ್ಬೋದು. ಮನೆ ಒಳಗಡೆನೂ 1 ಕಾರ್ ಪಾರ್ಕಿಂಗ್ ಜಾಗ ಮಾಡಿದ್ದಾರೆ. ಮನೆ ಪಕ್ಕದಲ್ಲಿ ಬೇಕಾದ್ರೂ ಒಂದು ನಿಲ್ಲಿಸ್ಕೋಬೋದು. ನೋಡಿ 3 BHK ಐತೆ. 3 ಬೆಡ್ರೂಮ್ ತೋರಿಸಾಯಿತು. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ಒಂದು 40-60 ಮನೆಯೂ ಇದೆ. 20-30 ಅಂತೂ 4-5 ಮನೆ ಇದೆ. ಡೂಪ್ಲೆಕ್ಸ್ ಬೇಕಾದ್ರೂ ಇದೆ. ಗ್ರೌಂಡ್ ಫ್ಲೋರ್ ಬೇಕಾದ್ರೂ ಇದೆ 20-30ರಲ್ಲಿ. 30-40 ಗ್ರೌಂಡ್ ಫ್ಲೋರ್ ಬೇಕಾದರೂ ಇದೆ. ನೋಡಿ ಆಸ್ ಪರ್ ವಾಸ್ತು ಸ್ಲೋಪ್ ಮಾಡಿದ್ದಾರೆ. ಇದು RCC. ನೋಡಿ ಇಲ್ಲೂ ಅಷ್ಟೇ ಪಾರ್ಟಿ ಗಿಟಿ ಮಾಡೋಕ್ಕೆ ಮೇಲ್ಗಡೆ ಇನ್ನೊಂದು RCC ಹಾಕಿ ರೂಮ್ ಥರ ಮಾಡಿದ್ದಾರೆ. ನೋಡಿ ರೂಮ್ ಥರ ಆಗೋಯ್ತು. ಇಲ್ಲ ಪಾರ್ಟಿ ಗಿಟಿ ಮಾಡ್ಕೊಂಡು ಕೂತ್ಕೋಬೋದು. ಇಲ್ಲಿಂದ ಚಾಮುಂಡಿ ಬೆಟ್ಟದ ವ್ಯೂ ಭಾಳ ಚೆನ್ನಾಗಿ ಕಾಣುತ್ತೆ. ಚಾಮುಂಡಿ ಬೆಟ್ಟದ್ದು ಚಾಮುಂಡಿ ದೇವಸ್ಥಾನದ್ದು ಡೋರ್ ಕಾಣುತ್ತೆ ಬೈನಾಕ್ಯುಲರಲ್ಲಿ ನೋಡಿದ್ರೆ.